ಏನೋ ಒಂದು ಸಣ್ಣ ಘಟನಾ ಹೇಳ್ತಿರ್ತಾರೆ. ಒಬ್ಬ ತಂದೆ ಬಹಳ ದೊಡ್ಡ ವಿದ್ವಾಂಸ, ಬಹಳ ದೊಡ್ಡ ವಿದ್ವಾಂಸ. ಆತನ ಶಿಷ್ಯರು ಅನೇಕ ಜನ. ಏನು ಆತನ ಶಾಸ್ತ್ರದ ಪರಿಣತಿ ನೋಡಬೇಕು, ಅಷ್ಟು ಸಾಮರ್ಥ್ಯ. ಅವನನ್ನು ಗೆಲ್ಲುವ ಸಾಮರ್ಥ್ಯ ಯಾರಿಗಿರಲಿಲ್ಲ, ಅಷ್ಟು ದೊಡ್ಡ ವಿದ್ವಾಂಸ. ಆತನಿಗೆ ಒಬ್ಬ ಮಗ. ಆತ ಬಹಳ ಸುಂದರ ಮಗ. ಪಂಡಿತರಿಗೆ ವಯಸ್ಸಾಯಿತು, ಬಹಳ ವಯಸ್ಸಾಯಿತು. 70-80 ವಯಸ್ಸು. ಹಾಸಿಗೆ ಹಿಡಿದ್ರು. ಇನ್ನೇನು ರಾತ್ರಿ ಕಾಲ, ಸಣ್ಣ ದೀಪ ಉರಿತಾ ಇದೆ. ಮಗನ್ನ ಕರೆದರು ಸಮೀಪ. ಕರೆದು ಹೇಳಿದರೆ, ಇನ್ನೇನಪ್ಪ ನಾನು ಹೋಗಿ ಬಿಡ್ತೇನೆ, ಒಂದು ನನಗೆ ಇದು ಎಲ್ಲೋ ಒಂದು ಕಡೆ ನನ್ನ ಹೆಂಡತಿ ಬರೆದಂಥ ಮೊದಲನೇ ಪತ್ರ ಅದ. ಬಹಳ ಚಂದ ಬರೆದಿದ್ಲು. ಆದರೆ ಇಲ್ಲೇನು ಪುಸ್ತಕಗಳು ಒಟ್ಟಿವೆಲ್ಲ, ಇದರಾಗ ಎಲ್ಲೋ ಒಂದು ಕಡೆ ಅದನ್ನು ಇಟ್ಟೇನೆ, ಅದು ಒಂದಿಷ್ಟು ತೋರ್ಸಪ್ಪ, ನಾ ಇನ್ನು ಹೋಗ್ತೀನಿ ಅಂದ. ಲಗ್ನ ಆಗೋಕ್ಕಿಂತ ಬರೆದ ಒಂದು ಪ್ರೇಮದ ಪತ್ರ. ಲಗ್ನ ಆಗ್ಯದ, ಮಗ ಈಗ 50 ವರ್ಷ, ಹೆಂಡತಿ ತೀರಿ 20 ವರ್ಷ. ಇವ ಶ್ರೇಷ್ಠ ಪಂಡಿತ, ಜಗತ್ತೆಲ್ಲ ಮಿಥ್ಯಾ, ಬ್ರಹ್ಮ ಒಂದೇ ಸತ್ಯ ಅಂತ ಸಾರಿದಂಥ ಒಬ್ಬ ವಿದ್ವಾಂಸ. ಅವನ ತಲೆಯಾಗ ಪತ್ರ ಉಳಿದುತ್ತದ. ಹೆಂಗದ ಹೇಳಿ? ಎಲ್ಲ ಮರ್ತದ, ಶಾಸ್ತ್ರ ಮರ್ತಾವ, 80ಕ್ಕೆ ಪತ್ರ ಉಳಿದ. ಅದು ಮೊದಲನೆಯ ಪತ್ರ. ಆ ಪತ್ರ ಒಂದು ಕ್ಷಣ ನೋಡಿ ನಾನು ಸಾಯಬೇಕು, ಅದನ್ನು ಹುಡುಕಾಡು. ಎಲ್ಲೋ ಅದ, ಇಲ್ಲಿ 1000 ಪುಸ್ತಕವು ಎಲ್ಲೋ ಓದುವಾಗ ಎಲ್ಲೋ ಇಟ್ಟಾನ. ಅದು ಇಟ್ಟು ಎಷ್ಟು ವರ್ಷ ಆಗ್ಯದ? ಹೆಂಡತಿ ತೀರೇ 20, ಮಗನಿಗೆ 50. ಅಂದರೆ ಎಷ್ಟು ವರ್ಷ ಆಗಿರ್ಬೇಕು ನೀವೇ ವಿಚಾರ ಮಾಡಿ. 51 ವರ್ಷದ ಹಿಂದೆ ಆವಾಗ ಬರೆದ ಪತ್ರ ಪುಸ್ತಕದಾಗಿಟ್ಟಾನ. ಅದು ಸಿಗಲೇ ಇಲ್ಲ. ಅದಕ್ಕೀಗ ಹೇಳ್ತಾನೆ, ಒಂದು ಕ್ಷಣ ಎಲ್ಲರೇ ಹುಡುಕಾಡು, ಅದನ್ನು ನೋಡಿ ಒಂದು ಕ್ಷಣ ಓದಿ ನಾನು ದೇಹ ಬಿಟ್ಟು ಬಿಡ್ತೇನೆ ಅಂದ. ಹೇಗದೆ? ಪುಸ್ತಕವಾದವು, ಶಿಷ್ಯರು ಆದರು, ಕುಂತ ಮಗನೂ ಮರೆತ, ಹೆಂಡತಿ ಇಲ್ಲ, ಆದರೆ ಪತ್ರ ಉಳ್ದದ ತಲೆಯಾಗ. ಮಗ ಅಂದ, ನೀವು ವಿದ್ವಾಂಸರು ಅದೆಲ್ಲ ತಗೊಂಡು ಏನು ಮಾಡ್ತೀರಿ? ಇನ್ನೆಲ್ಲ ಇಳಿಸಿ ಎಲ್ಲ ಹುಡುಕಾಡಬೇಕಾದ್ರೆ ಅದಕ್ಕೆ ತಿಂಗಳು ಬೇಕಾಗ್ತದೆ. ಯಾಕೆ ಸುಮ್ಮನೆ ಶಿವ ಅನ್ನಿ ಅಂದ. ಎಷ್ಟು ವಿಚಿತ್ರದ! ಓದಿದರೂ ಅದು ನೀನು ಹೋಗೋದೆ, ಓದದಿದ್ರೂ ಹೋಗೋದೆ. ಓದರೆ ಏನು ಮಾಡೋದದ? ಓದೇ ಲಗ್ನ ಆಗಿ ಈಗ 50 ವರ್ಷ ನನಗೆ. ನಂದು ಲಗ್ನ ಆಗಿ ಮತ್ತು 25 ವರ್ಷ. ನನ್ನ ಮಗ ಈಗ ಸಣ್ಣ ಹುಡುಗ. ಇಂಥ ಕಾಲದಾಗ ನಿನ್ನ ಲಗ್ನದ ಪತ್ರ ತಗೊಂಡು ಏನು ಮಾಡೋದು? ಅಂದರೆ ಮನುಷ್ಯನ ಮನಸ್ಸಿನಾಗ ಏನೇನು ಉಳಿತಾವ ಅನ್ನೋದಕ್ಕಿದು ಸಣ್ಣ ಘಟನಾ. ಇದು ಒಬ್ಬ ಪಂಡಿತನ ಜೀವನದಾಗ ನಡೆದ ಘಟನಾ ಇದು. ಹುಡುಗ ಮಗ ಅಷ್ಟು ಹೇಳಿದ ಕೂಡಲೇ ತಂದೆ ಕಣ್ಣೊಳಗೆ ನೀರು ಬಂತು. ತಪ್ಪಾಯ್ತಪ್ಪ ಅಂದ. ತಪ್ಪಾಯ್ತು, ನಾನು 50 ವರ್ಷ ಅದನ್ನು ಮರ್ತೇ ಇಲ್ಲ. ನನ್ನ ಮನಸ್ಸಿನಾಗ ಇನ್ನು ಏಕಮೇವ ಅದ್ವಿತೀಯಂ ಬ್ರಹ್ಮ ಹೆಂಗೆ ಉಳಿಯೋದು?
ಪಶ್ಚಾತ್ತಾಪ ಪಟ್ಟು ಕಣ್ಣು ಮುಚ್ಚಿದ್ದ. ಅಂಥ ವಿದ್ವಾಂಸರ ಮನುಷ್ಯನಾಗ ಇವು ಅದಾವ ಅಂದಾಗ 50 ವರ್ಷ ನಮ್ಮಂಥವ್ರ ಮನುಷ್ಯನಾಗ ಏನೇನಿರಬೇಡ. ನಮ್ಮ ಮನುಷ್ಯನಾಗ ರೊಕ್ಕ ನೋಟಗಳು ಹಿಂಗೆ ಹಾರ್ತಾ ಇರ್ತವೆ. ಎಲ್ಲರದು ಕನಸಿನಾಗೂ ಅದೇ, ಮನುಷ್ಯನಾಗೂ ಅದೇ. ಯಾವ ಜಗತ್ತು ತುಂಬಲಿಲ್ಲ, ಯಾವ ದೇವರು ತುಂಬಲಿಲ್ಲ, ಯಾವ ಜ್ಞಾನ ತುಂಬಲಿಲ್ಲ. ನಮಗೆಲ್ಲ ಕನಸು ಹೆಂಗೆ ಬೀಳ್ತಾವೆ? ಸುಮ್ಮನೆ ತಾವು ನೋಡಿ ಹೆಂಗೆ ಬೀಳ್ತಾವೆ. ಈ ಟೇಬಲ್ಲ ಒಯ್ದಂಗೆ ಆಗೋದಲ್ಲೇನು? ಒಂದು ದೊಡ್ಡ ಮನೆ ಹಿಡ್ದಂಗೆ, ಅಲ್ಲಿ ಇದನ್ನು ಇಟ್ಟಂಗೆ, ಅಲ್ಲಿ ಕುರ್ಚಿ ಮೇಲೆ ಕುಂತಂಗೆ, ಜನ ಬಂದು ಹೂಮಾಲೆ ಹಾಕದಂಗೆ. ಏನು ಅದ್ಭುತ ಇವೆಲ್ಲ! ಇದೆಲ್ಲ ಏನು ಅಂತ ಎಷ್ಟು ನೆನಪ, ಏನು ಮಾತು. ಮನಸ್ಸು ಇಷ್ಟೆಲ್ಲ ವಿಷಯಗಳಿಂದ ತುಂಬಿತು ಅಂದರೆ ಮನೆ ಹೆಂಗೆ ಸ್ವಚ್ಛ ಇರ್ತದೆ. ಇದೊಂದು ಮನೆ ಅಲ್ಲೇನು? ದೇಹ ಒಂದು ಮನೆ, ಮನಸ್ಸ ಮನೆ ಒಳಗೆ, ಮಾತು ತೋರಿಕೆ ಮನೆ ಹೊರಗೆ. ಹೊರಗೆ ಹುಸಿ ಮೊನ್ನೆ ನೋಡೇವಿ, ಒಳಗೆ ವಿಷಯ ಬರೀ ಇದು ತುಂಬ್ಯದ. ಧೂಳಾಗ್ಯದ ಮನಸ್ಸ, ಒಳಗೆಲ್ಲ ಹೊಲಸು ತುಂಬ್ಯದ. ಎರಡು ವಸ್ತು ಮನಸ್ಸಿನಾಗ ತುಂಬ್ಕೋತಾವ ಯಾವಾಗಲೂ. ಒಂದು ಬೇಕಾದ ವಸ್ತು ತುಂಬುತ್ತದೆ, ಇನ್ನೊಂದು ಬೇಡಾದ ವಸ್ತು ತುಂಬಿರ್ತದೆ. ಯಾವ ನಮಗೆ ಬೈದಿರ್ತಾನ, ನಮ್ಮನ್ನು ತಿರಸ್ಕರಿಸಿರ್ತಾನ, ಅವ ನಮಗೆ ಬೇಡಾದವ ಅವ ಒಳಗೆ ತುಂಬಿರ್ತಾನೆ. ಒಬ್ರು ಯಾರೇ ಬೇಕಾದ್ರೆ ಅವರು ಬೇಕಾದವರು ಒಬ್ಬರು ತುಂಬಿರ್ತಾರೆ. ಇಬ್ಬರ ತಲೆಯಾಗಿರೋದದ. ಬೇಡಾದದ್ದು ಪಕ್ಕ ಒಳಗೆ ಇರ್ತದೆ, ಬೇಕಾದದ್ದು ಪಕ್ಕ ಒಳಗೆ ಇರ್ತದೆ. ಯಾಕೆಂದರೆ ಬೇಕಾದದ್ದರ ಬಗ್ಗೆ ರಾಗ ಇರ್ತದೆ, ಬೇಡಾದದ್ರ ಬಗ್ಗೆ ದ್ವೇಷ ಇರ್ತದೆ. ಎರಡು ಒಳಗಿರ್ತಾವ, ಅದಕ್ಕೆ ಎರಡು ವಸ್ತು ಒಳಗಿರ್ತಾವ. ಆಗಲಿಲ್ಲೇನು ದ್ರೌಪದಿ ಇಲ್ಲ, ಇಡೀ ಜೀವನ ನೋಡ್ಬೇಕು. ಏನೊಮ್ಮೆ ತಲೆಗೆ ಹಾಕ್ಕೊಂಡ್ರು ಪಾಂಡವರು, ದ್ರೌಪದಿ ಎಲ್ಲರೂ ಕೂಡಿ ಒಮ್ಮೇನು ತಲೆ ಹಾಕ್ಕೊಂಡ್ರು, ಏನು ಕೌರವರು ನಮ್ಮ ವೈರಿಗಳು. ಕೌರವರು ತಲೆ ಹಾಕ್ಕೊಂಡ್ರು, ಪಾಂಡವರು ನಮ್ಮ ವೈರಿಗಳು. ಎಷ್ಟು ತಲೆ ಹಾಕ್ಕೊಂಡ್ರು, ಎಷ್ಟು ಹಾಕ್ಕೊಂಡ್ರು ಅಂದರೆ ಮರಿಲೇ ಇಲ್ಲ. ಅವ್ರದ್ದು ಇವರು ಮರಿಲಿಲ್ಲ, ಇವ್ರದ್ದು ಅವರು ಮರಿಲಿಲ್ಲ. ಅದರ ಪರಿಣಾಮ ಏನಾಯಿತು? 100 ಜನ ಕೌರವರು ಭೂಮಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಪಾಂಡವರ ಮಕ್ಕಳು, ಪಾಂಡವರು ಕೂಡ ಇರುವಂಥ ಅನೇಕ ಲಕ್ಷ ಸೇನಾ ರಕ್ತಸಿಕ್ತವಾಗಿತ್ತು. ಎಲ್ಲ ಅದಕ್ಕೆ ಒಳಗೆ 14 ವರ್ಷ ವನವಾಸಕ್ಕೆ ಹೋದರೂ ಒಳಗೆ ಇವರು ವೈರಿ ಅದಾರತ್ ಮರಿಲಿಲ್ಲ. ಅವರು ಹೋದ್ರಂತ ಇವರೇ ಏನಪ್ಪ ಹೋದರು, ಅವರು ನಮ್ಮ ಬಂಧು ಬಾಂಧವರು ಅಂತ ಅನ್ನಿಸ್ಲಿಲ್ಲ. ವೈರ ಒಳಗುಳಿತು, ವೈರಿಗಳು ಒಳಗುಳಿದ್ರು, ಹೊರಗುಳಿಲಿಲ್ಲ. ಹೊರಗೆ ವಿನಾಶ, ಒಳಗೆ ವೈರ. ಎಷ್ಟು ಭಯಾನಕ ಸ್ಥಿತಿ. ನಮ್ಮದೆಲ್ಲ ಹಾಗೆ ಇರೋದು. ನಮ್ಮ ಜೀವನ ಅಂದರೆ ಒಂದು ಮಹಾಭಾರತ. ನಮ್ಮದು ಮಹಾಭಾರತ. ಅವರೆಷ್ಟು ಲೆತ್ತ ಆಡಿ ಮಹಾಭಾರತ ಮಾಡಿದರು, ನಾವೆಷ್ಟು ಸೇದಿ ಕುಡಿದರೆ ಮಹಾಭಾರತ ಮಾಡ್ತೀವಿ ಅಷ್ಟು. ಎಲ್ಲ ಏನದ ಇದು? ಅದಕ್ಕಲ್ಲಿ ಬಸವಣ್ಣ ಹೇಳ್ತಾರೆ, ತನುವಿನಲ್ಲಿ ಹುಸಿ, ಮನದೊಳಗೆ ವಿಷಯ. ತಲೆಯಾಗ ಅಷ್ಟೆಲ್ಲ ಯಾಕೆ ಹಾಕ್ಕೊಳ್ಳೋದು? ಸ್ವಲ್ಪ ಖಾಲಿ ಇಡಬಾರ್ದೇನು ಅಂತ ಕೇಳಿದ್ರು.
ಮನೆ ಅಂದರೆ ಸ್ವಚ್ಛ ಇರಬೇಕು, ಒಳಗೆ ಸುವಾಸ ಇರಬೇಕೇ ವಿನಃ ದುರ್ವಾಸ ಇರಬಾರ್ದು. ಹಾಗೆ ನಾವು ಒಬ್ಬರೇ ಕೂತಾಗ ನಮ್ಮ ಮನಸ್ಸಿನಾಗ ನಾವು ಹೊಕ್ಕ ನೋಡಿದರೆ ಸುವಾಸ ಹೂ ನೆನಪಾಗಬೇಕು, ಹೂವಿನ ವಾಸನೆ ಮನಸ್ಸನ್ನು ತುಂಬಬೇಕು. ಆದರೆ ಇನ್ನೊಬ್ಬರ ಬಗ್ಗೆ ಇರುವಂಥ ಭಾವ ಹೇಳಬಾರದು. ತಿರಸ್ಕಾರವೋ ಪುರಸ್ಕಾರವೋ, ರಾಗವೋ ದ್ವೇಷವು, ಬೇಕಾದದ್ದೋ ಬೇಡಾದದ್ದು ಅದೇ ಜೀವನಲ್ಲ. ಮನಸ್ಸು ಸ್ವಚ್ಛ. ಒಂದು ಎಣ್ಣೆ ದೀಪ ಉರಿತಿರ್ತದೆ, ತಾವು ನೋಡಿರಲ್ಲ, ಎಣ್ಣೆ ದೀಪ ಉರಿತಿರ್ತದೆ, ಬತ್ತಿ ಇಟ್ಟಿರ್ತಾರೆ. ಅಕಸ್ಮಾತ್ ಎಣ್ಣೆಯೊಳಗೆ ಒಂದಿಷ್ಟು ನೀರು ಕೂಡ್ತು ಅಂದರೆ ಏನಾಗ್ತದೆ? ದೀಪ ಅದು ಸರಿಯಾಗಿ ಉರಿಯೋದಿಲ್ಲ. ಆ ಬತ್ತಿಗೆ ಒಂದಿಷ್ಟು ಕುಡಿ ಬಂತು ಅಂದರೆ ದೀಪ ಸರಿಯಾಗಿ ಉರಿಯೋದಿಲ್ಲ. ದೀಪ ಅಂದರೆ ಜೀವನ, ಇದು ಮನಸ್ಸಂದ್ರೆ ಎಣ್ಣೆ. ಅದರಾಗ ನೀರಿನಂಥ ಪದಾರ್ಥ ಬಿತ್ತು ಅಂದರೆ, ರಾಗದ್ವೇಷದ ನೀರು ಬಿತ್ತು ಅಂದರೆ ಸರಿಯಾಗಿ ಉರಿಯೋದಿಲ್ಲ ಜೀವನ. ಅದು ದೀಪ ಹೇಳ್ತದೆ, ಏನೂ ಮಾಡಬೇಡು, ಸ್ವಚ್ಛ ಎಣ್ಣೆ ಹಾಕು, ಸ್ವಚ್ಛ ಹಾಕು, ಅದ್ರಾಗ ಏನು ಬೆರೆಸಕ್ಕೆ ಹೋಗಬೇಡ. ಮತ್ತು ಮೇಲ 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 ಹೊರಗೆ ಕುಡಿ ಬರ್ತದೆ, ಕತ್ತರಿಸ್ಕೋತಿರ್ಬೇಕು. ಹಾಗೆ ತಲೆಯಾಗ ಒಮ್ಮೊಮ್ಮೆ ಕೆಟ್ಟ ಕೆಟ್ಟ ವಿಚಾರಗಳ ಕುಡಿ ಬರ್ತಾವ, ಅದನ್ನು ಕತ್ತರಿಸ್ತಾ ಇರಬೇಕು. ಅದನ್ನು ಬೆಳೆಸಿ ಬಿಟ್ಟರೆ ದೀಪ ಅರ್ಥದ, ಸಂತೋಷದ ದೀಪ ಅರ್ಥದ. ಎಷ್ಟೋ ಅಷ್ಟೇ. ಯಾರಿಗಾರೆ ನಾವು ಬೈದೇವಿ ಅಂದರೆ, ಅಥವಾ ಅವ್ರು ನಮಗೆ ಬೈದ್ರೆ ಅಷ್ಟೋ ಅಷ್ಟೇ. ಅದೇನು ಶಾಶ್ವತ? ಏನು ಯಾವುದೇನು ಶಾಶ್ವತ ಹೇಳಿ? ಈಗ ನೀವು ಆರಾಮ ಕೂತೀರಿ, ಹಿಂಗೆ ಕೂಡ್ತೀರೇನು? ಇನ್ನೊಂದು 10 ನಿಮಿಷ ನಾನು ಇಲ್ಲಿ ಕೂತೀನಿ, ಎಷ್ಟು ಮಜಾದಾಗ ನಮಗೊಂದು ಮಂಟಪ ಹಾಕ್ಯಾರ, ಇಲ್ಲೆಷ್ಟೆಲ್ಲ ಮಾಡ್ಯಾರ, ಮಸ್ತ್ ಅದ ಅಂತೂ ಹಿಂಗೆ ಕುಂತ್ರ ಗತಿ ಏನು? ಎಲ್ಲ ಎದ್ದು ಆದ ಬಳಿಕ ಇದು ಚಂದದನ ಇಲ್ಲೇ ಕೂಡ್ತೀನಿ ಅಂದರೆ ಏನಂತಾರೆ? ಮಂಟಪ ಹೇಳ್ತದೆ, ಕೂಡೋದಕ್ಕೆ ಎಷ್ಟೇ ಸ್ವಲ್ಪ ಕಾಲ. ಮಂಟಪ ಇದು, ನಾನು ಖಾಲಿ ಇರಬೇಕು ಯಾವಾಗಲೂ. ಯಾರು ಬಂದು ಕೂಡ್ತೀರಿ ನಮಗೇನು ಸಂಬಂಧ ಇಲ್ಲ, ನಾವು ಖಾಲಿ. ಹಾಗೆ ನಮ್ಮ ಮನಸ್ಸನ್ನುವ ಮಂಟಪ ಹೆಂಗಿರಬೇಕಂದ್ರೆ, ಒಂದು ವಿಚಾರ ಬರ್ತಿರಬೇಕು, ಒಂದು ವಿಚಾರ ಹೋಗ್ತಿರಬೇಕು, ಆದರೆ ಮಂಟಪ ಖಾಲಿ ಇರಬೇಕು ಅಷ್ಟೆ. ಮನಸ್ಸು ಖಾಲಿ ಇರಬೇಕು, ಸ್ವಚ್ಛ ಒಳಗೆ ತುಂಬಿದ್ರೆ ಚಲೋದು ತುಂಬಿರಬೇಕು. ಸುವಾಸ್ ಸುವಾಸ್, ಇದು ಜೀವನ. ಮನದೊಳಗೆ ವಿಷಯ ತುಂಬಿ ಎಷ್ಟು ಆಶ್ಚರ್ಯದ. ಎಲ್ಲ ಬಿಡೋದು ಬಹಳ ಕಷ್ಟದ. ಒಂದೇನರೇ ವಸ್ತು ನೋಡಿದ್ರೆ ಅದೇ ಕಾಣಕ್ಕೆ ಶುರುವಾಗ್ತದೆ. ಈಗದ ಅಲ್ಲ, ಸುಮ್ಮನೆ ನಿಮ್ಮ ಎದುರಿಗೆ ಒಬ್ಬರು ಯಾರಾದರೂ ಕೂತಾರೆ, ಅವರು ಚಪ್ಪಲ್ ಅವ್ರ ಮಗ್ಗಲಿಟ್ಟಾರೆ ಅಂತ ಇಟ್ಕೋರಿ, ಸುಮ್ಮನೆ ಉದಾಹರಣೆ. ಹಿಂದಿನವ ಈ ಚಪ್ಪಲ್ ನೋಡ್ತಾ ಇದ್ದಾನ, ನಮ್ಮ ಪ್ರವಚನ, ಚಪ್ಪಲ್ ನೋಡ್ತಾ ಇದ್ದಾನೆ. ಏನು ಸುಂದರ ಚಪ್ಪಲ್ಲ, ಹೊಸ ಚಪ್ಪಲ್ ಅದು. ಹಿಂಗೆ ಮುಟ್ಟದ ಮುಂದಿನವನ್ನ, ಯಾಕೆ ಅಂದ ಮುಂದಿನವ, ಈ ಚಪ್ಪಲ್ ಎಲ್ಲಿ ತಗೊಂಡಿದೀಯ ಅಂದ. ನಮ್ಮದು ಪ್ರವಚನ. ಮನೆಯೊಳಗೆ ರಜ ತುಂಬಿ ಹೊತ್ಸಲಲ್ಲಿ ಹುಲ್ಲು ಹುಟ್ಟಿ, ಅವನಿಗೆ ಮನಸ್ಸಿನಲ್ಲಿ ಅದು ತುಂಬಿ ಅವನ ಮನಸ್ಸಿನಾಗ ಅದು ಬಸವಣ್ಣವ್ರು ಹೇಳೋದು ಒಳಗೆ ವಿಷಯ ತುಂಬಿ. ಎಷ್ಟು ವಿಚಿತ್ರದ.
ಪಾಪ ಇಷ್ಟು ದೂರ ಬಂದು ಕಷ್ಟಪಟ್ಟು ಇಲ್ಲಿ ಕೂತು ಮುಂದಿನ ಅವನು ಚಪ್ಪಲದ ಮ್ಯಾಗ ಲಕ್ಷ್ಯ ಇತ್ತು ಅಂದರೆ ಏನು ಮಾಡೋದೇನು? ಜಗತ್ತಂದ್ರೆ ಹಿಂಗದ. ಮತ್ತು ಅವನು ಯಾವಾಗ ಚಪ್ಪಲದ ಕಿಮ್ಮತ್ತು ಕೇಳ್ದ, ಎಲ್ಲಿದ ತಂದೆ ಅಂತ ಕೇಳ್ದ, ಅವನಿಗೆ ಭಾರಿ ಆನಂದ ಆಯಿತು. ಹೆಂಗದ ಅಂದ, ನಮ್ಮದು ಇಲ್ಲಿ ಹೆಂಗದ ಅಂತ ನಾವು, ಅವ ಅಲ್ಲೇ ಹೆಂಗದ ಅಂತ, ಭಾಳ ಚೆನ್ನಾಗ್ಯದವ ಯಾವ ಅಂಗಡಿಯಾಗ ಅಂತ ಇದು ಶುರುವಾಯಿತು. ಅವಂದು ಅಲ್ಲಿ ಪ್ರವಚನ, ನಮ್ಮದು ಇಲ್ಲಿ ಪ್ರವಚನ. ಏನು ಮಾಡೋದು ಹೇಳಿ? ಹೀಗಾದರೆ ಎಲ್ಲಾದರೂ ಮನಸ್ಸು ಸ್ವಚ್ಛ ಆದೀತೇನು? ಎಲ್ಲ ಒಂದು ಕ್ಷಣ ಮರೆಯೋದು ಯಾಕೆ? ಎಲ್ಲವೂ ಒಂದು ಕ್ಷಣ ಮರೆತು ಹೋಗಲೇಬೇಕಲ್ಲ. ಯಾರು ಅತ್ತೆ ಆಗಲಿ ಸೊಸೆ ಆಗಲಿ ಏನು ಕಾಯಮಿರ್ತಾರೇನು? ಮಾಡಿದ ಮಾತುಗಳೇನು ಶಾಶ್ವತ ಇರ್ತಾವೇನು? ಏನೋ ಒಂದು 4 ಕ್ಷಣ ಹೋಗ್ತದೆ. ಹಾಗೆ ಜಗತ್ತಿನಲ್ಲಿ ನಾವು ಬದುಕುವಾಗ ಎಷ್ಟೋ ವಿಚಾರಗಳ ಮನಸ್ಸಿನಾಗ ಬರ್ತಾವ, ಮನಸ್ಸಿನಿಂದ ಹೋಗ್ತಾವ. ಯಾವುದನ್ನು ಕಾಯಂ ಭದ್ರಗೊಳಿಸಿಕೋಬಾರದು. ಸುವಾಸ ಇರೋದು, ಒಳಗೆ ರಜ ತುಂಬಬಾರದು, ಧೂಳಾಗಬಾರದು. ಅಲ್ಲಲ್ಲೇ ಮೂಲೆಯೊಳಗೆ ಜೇಡರ ಬಲೆ ಹರಬಾರದು. ಹಿಂಗೆ ಮನಸ್ಸನ್ನು ಇಟ್ಕೋಬೇಕು. ಆದರೆ ಏನು ಮಾಡೋದು? ಮನಸ್ಸು ಬಹಳ ಹೊಲಸಾಗ್ಯದ. ಒಬ್ಬ ಸಂತ ಹೇಳ್ತಾನೆ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಒಬ್ಬರಾಗಿ ಹೋದರು ಒಂದು 400-500 ವರ್ಷದ ಹಿಂದೆ. ಅವ್ರು ಹೇಳ್ತಾರೆ, ಜಗದಗಲದ ಮಾಯಾಜಾಲವ ಹಿಡಿದು ಕಾಲನೆಂಬ ಜಾಲಗಾರ ಏನು ಮಾಡಿದ? ಮಾಯಾಜಾಲವ ಹರವಿದ. ಜಗದ ಅಗಲದ ಮಾಯಾಜಾಲ ಎಷ್ಟು ದೊಡ್ಡದಾದ ಜಾಲ ಅಂದರೆ ಅಷ್ಟು ಜಗತ್ತನ್ನೆಲ್ಲ ತುಂಬಿ ಬಿಡ್ತದೆ. ಯಾರು? ಜಾಲಗಾರ. ಮೀನಾ ಹಿಡ್ಯಾವ, ಪ್ರಾಣಿಗಳನ್ನು ಹಿಡ್ಯಾವ, ಬಲಿ ಹಾಕ್ತಾನಲ್ಲ, ಹಂಗೆ ಆ ಬಲಿ ಹಾಕೋ ಜಾಲಗಾರ ಅಥವಾ ಬೇಡ ಹೆಂಗೆ ಮಾಡಿರ್ತಾನೆ? ಬಲಿ ಹಾಕಿರ್ತಾನೆ, ಆದರೆ ಬಲಿ ಕಾಣಿಸೋದಿಲ್ಲ, ಒಳಗಿನ ವಸ್ತು ಕಾಣಿಸ್ತಿರ್ತ ನೋಡೋರಿಗೆ. ಹಾಗೆ ಇಲ್ಲೊಬ್ಬ ಜಾಲಗಾರ, ಕಾಲ ಎಂಬ ಜಾಲಗಾರ, ಜಗಲಗದ ಮಹಾಜಾಲ ಮಾಯಾಜಾಲ ಹಿಡ್ದಾನ. ಕಾಲನೆಂಬ ಜಾಲಗಾರ ಹರವ್ಯಾನ, ಸುತ್ತಮುತ್ತೆಲ್ಲ ಹರವಿ ಬಿಟ್ಟಾನ. ಎಲ್ಲಿ ಹರವ್ಯಾನ? ಇಡೀ ಜಗತ್ತಿನ ತುಂಬ ಹರವ್ಯಾನ. ಅಲ್ಲಲ್ಲೇ ಕಾಳುಗಳನ್ನು ಹಾಕದಂಗೆ ವಿಷಯಗಳನ್ನು ಹಾಕ್ಯಾನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯ ಹಾಕ್ಯಾನ. ಹೆಂಡತಿ, ಮಕ್ಕಳು, ಪತಿ, ಪತ್ನಿ, ಆ ಬಳಿಕ ಒಂದಿಷ್ಟು ಮನೆ, ಮಾರು, ರೊಕ್ಕ, ಭೂಮಿ, ಸೀಮೆ, ಪ್ರಶಸ್ತಿ, ಇವೆಲ್ಲ ಪ್ರಶಸ್ತಿ ಅಂಥವಿಂಥವೆಲ್ಲ ಹಿಂಗೆ ಒಗದಾನ ಒಳಗೆ. ನಮ್ಮಂಥವ್ರಿಗೆ ಕುರ್ಚಿ, ನಿಮಗೆ ರೊಕ್ಕ. ನಮಗೆ ಕುರ್ಚಿ ಎಷ್ಟು ಚಂದ ಅನ್ನಿಸ್ತು. ನಾವು ಯಾವಾಗಾರ ಕೆಳಗೆ ಕೂಡ್ತೇವೇನು ಹೇಳಿ? ಮಜಾದ. ನಮಗೆ ಕುರ್ಚಿ, ನಿಮಗೆ ಹಣ. ಇದು ಜೀವನ ಪ್ರಪಂಚ. ಕಾಲನೆಂಬ ಜಾಲಗಾರ ಹರವಿ ಬಿಟ್ಟಾನ. ಇಂಥ ವಸ್ತುಗಳನ್ನೆಲ್ಲ ಇಲ್ಲಿ ಹರವ್ಯಾನ. ಇಲ್ಲಿ ಕುರ್ಚಿ ಇಟ್ಟಾನ, ಇಲ್ಲಿ ರೊಕ್ಕ ಇಟ್ಟಾನ, ಇಲ್ಲಿ ಭೂಮಿ ಇಟ್ಟಾನ, ಅಲ್ಲೊಂದಿಷ್ಟು ಅದನ್ನು ಒಗದಾನ, ಇಲ್ಲೊಂದಿಷ್ಟು ಪತಿನ ಒಗದಾನ, ಪುರುಷನ್ನ, ಈ ಕಡೆ ಒಂದಿಷ್ಟು ಸ್ತ್ರೀ, ಹಿಂಗೆಲ್ಲ ಚೆಲ್ಲಾಡ್ಯಾನ. ಒಂದು ಜಾಲ ಹಾಕಿಬಿಟ್ಟಾನ ಈ ಜಗತ್ನ್ಯಾಗ. ಮುಂದೆ ಹೇಳ್ತಾನ, ಈ ಕಾಲನ ಬಲಿಯೊಳಗೆ ಸಿಕ್ಕಿ
ಏಳುತ್ತಲಿದೆ ಬೀಳುತ್ತಲಿದೆ ಮೂರು ಜಗವೆಲ್ಲ. ಜಗತ್ತೆಲ್ಲ ಇದರಾಗ ಏಳ್ತದ ಬೀಳ್ತದ ಸಿಕ್ಕೊಂಡದ ಇದು ಅಂತ ಅವ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಆಗಿ ಹೋದ. ನಮ್ಮದು ಪರಿಸ್ಥಿತಿ ಹಂಗೆ ಅದು. ಎದ್ರಾಗರೇ ಸಿಕ್ಕೇವಿ, ಏನೇನೋ ಆಗ್ಯದ. ಈ ಬಲೆಯಿಂದ ಹೊರಗೆ ಹೋಗಬೇಕಲ್ಲ, ಅದು ಈಗಿನ ಕೆಲಸ. ಬಲೆಯೊಳಗೆ ನಾವೆಲ್ಲ ಸಿಕ್ಕಾಕ್ಕೊಂಡವರು. ಇಂಥ ಬಲೆ ಎಲ್ಲ ಕಡೆ ಅದ. ಜಗದಗಲದ ಮಾಯಾ ಜಾಲವ ಹಿಡಿದ ಕಾಲ ಎಂಬ ಜಾಲಗಾರ. ಕಾಲನೇ ಜಾಲಗಾರ. ಅವನು ಕಾಣಿಸೋದೇ ಇಲ್ಲ, ಬ್ಯಾಡ್ರ ಕಾಣೋದಿಲ್ಲ. ಬೇಡ ಏನು ಹಾಕಿರ್ತಾನೆ ಅವ, ಇವರಿಗೆ ಕಾಣಿಸೋದಿಲ್ಲ, ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಕಾಣಿಸೋದಿಲ್ಲ, ಹಂಗೆ ಕೂತಿರ್ತಾನೆ. ಹಂಗೆ ಕಾಲ ನಮಗೆ ಗೊತ್ತಾಗದಂಗೆ ನಮ್ಮ ಹಿಂದೆ ನಮ್ಮ ಮೈ ನಮ್ಮ ಹೆಗಲ ಮ್ಯಾಗ ಹಿಂಗಿರ್ತಾನೆ, ನಮ್ಮನ್ನು ಜಾಲ ಹಾಕಿ ಹಿಡಿತಾನೆ ಅಷ್ಟೆ. ಎಷ್ಟು ಚಂದ ಇಲ್ಲ ವರ್ಣನ. ಕಾಲನೆಂಬ ಜಾಲಗಾರ ಜಗಲಗದ ಅಗಲದ ಮಾಯಾಜಾಲವ ಹಿಡಿದು ಏನು ಮಾಡಿದ? ಹರವಿದ. ಆ ಜಾಲದಾಗ ಬಿದ್ದವರು ಎಷ್ಟು ಜನ? ಅವ ಅಂತಾನೆ, ಮ್ಯಾಗಿನವರು ಬಿದ್ದಾರೆ ಅಂದ್ರೆ ದೇವಲೋಕದವರು, ಭಾಳ ಶಾಣ್ಯರನ್ನೋರು ಬಿದ್ದಾರೆ, ದಡ್ರನ್ನೋರು ಬಿದ್ದಾರೆ, ಮಧ್ಯದಲ್ಲಿರೋರು ಬಿದ್ದಾರೆ. ಯಾರು ಬಿದ್ದಿಲ್ಲ? ಎಲ್ಲ ತಿಳಿದವರು ಬಿದ್ದಾರೆ, ತಿಳಿಲಾರ್ದವರು. ಶಾಣ್ಯರು ಬಿದ್ದಾರೆ, ದಡ್ರು ಬಿದ್ದಾರೆ. ಅದೇ ಸಣ್ಣ ಪುಟ್ಟ ಸಂಗತಿಗೆ ಅವನೂ ಹೋರಾಡ್ತಾನೆ, ಇವನೂ ಹೋರಾಡ್ತಾನೆ. ಅಲ್ಲೇ ಭಾರಿ 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 ಕಲಿತ ವಿದ್ವಾಂಸನೂ ಇದಕ್ಕೆ ಬಡ್ದಾಡ್ತಾನೆ, ಏನೂ ಕಲಿಲಾರ್ದವನು ಇದಕ್ಕೆ ಬಡ್ದಾಡ್ತಾನೆ. ಎಷ್ಟು ಆಶ್ಚರ್ಯ. ಕಲಿತು ಬಹಳ ದೊಡ್ಡ ವಿದ್ವಾಂಸನಾಗಿ ಲಕ್ಷಾಂತರ ಹಣ ಗಳಿಸ್ತಾನೆ, ದೊಡ್ಡ ಬಿಲ್ಡಿಂಗ ಕಟ್ತಾನೆ. ಹಳ್ಳ್ಯಾಗ ಅವ್ರ ಅಣ್ಣ ಬಡವ, ಅವನಿಗೆ ಕಲ್ತಲ್ಲವ, ಸಣ್ಣ ಪುಟ್ಟ ಒಂದಿಷ್ಟು ಹೊಲದಲ್ಲಿ ಕೆಲಸ ಮಾಡಿಕೊಂಡು ಒಂದು ಸಣ್ಣ ಮನೆಯೊಳಗೆ ವಾಸ ಮಾಡ್ಯಾನ. ಅವ ಬಂದ, ತಮ್ಮ ದೊಡ್ಡ ವಿದ್ವಾಂಸ. ಅವ ಹೇಳ್ದ, ಈ ಮನೆ ಪಾಲಾಗಬೇಕು, ಕೋಟ್ಯಾಧೀಶ. ಈ ಪಾಪ ಇದು ಸಣ್ಣದು, ಈ ಮನೆ ಪಾಲಾಗಬೇಕು. ಹೊಲ ಎಷ್ಟದ ಅಂತ ಕೇಳ್ದ. 10 ಎಕರೆ. ಅದು 5 ಎಕರೆ ನಮಗೆ ಬರಬೇಕು. ಪಾಪ ಇವ ಅನಿವಾರ್ಯ, ತಾನು ಬದುಕಬೇಕಲ್ಲ, ಅದಕ್ಕೆ ನಾನು ಕೊಡೋದಿಲ್ಲ ಅಂದ. ಅವ ನಾನು ಬಿಡೋದಿಲ್ಲ ಅಂದ. ಯಾರು? ಒಂದೇ ಇದ್ರಾಗೆಲ್ಲರು ಒಂದೇ ತಟ್ಟೆಯೊಳಗೆ, ಒಂದೇ ಪರಡಿಯೊಳಗೆ ಕಲಿತವರು ಅದೇ, ಕಲೀಲಾರ್ದವರು ಅದೇ. ಹೆಂಗದ ಪ್ರಪಂಚ ಅಂದ ಸ್ವತಂತ್ರ ಸಿದ್ಧಲಿಂಗೇಶ್ವರ. ಪ್ರಪಂಚ ಹೆಂಗದ, ಎಷ್ಟು ಬಡದಾಡ್ತೇವಿ ಅನ್ನೋದಲ್ಲ. ಹಳ್ಳ್ಯಾಗ ಭಾಳ ಚಲೋ ಅಂತಾರೆ, ಮುದಕ್ಕೆ ಬಡದಾಡಿ ಕಣ್ಣು ಮುಚ್ಚದ ಅಂತ. ಅಂದರೆ ಏನೂ ಮಾಡಲಿಲ್ಲ ಜೀವನದಾಗ, ಬರೀ ಬಡದಾಡ್ದ. ಯಾಕೆ ಸುಮ್ಮನೆ ಒಂದಿಷ್ಟು ತಪ್ತೇವಿ, ಎಡುತ್ತೇವಿ, ಮುಗ್ತೇವಿ. ಸುಮ್ಮನೆ ಮರೆತು ಚೆಂದಾಗಿ ನಕ್ಕೋತ ಇದ್ರೆ ಎಷ್ಟು ಮನೆ ಮಸ್ತ್ ಆಗ್ತದೆ. ಇಲ್ಲವೇನು? ಮನ್ಯಾಗ ಅಂತ ತಿಳ್ಕೊಳ್ಳಿ, ನಿಮ್ಮ ಅತ್ತೆ, ನಿಮ್ಮ ಮಾವು ಅಥವಾ ನಿಮ್ಮ ಸೊಸೆ ಯಾರೇ ಇರಲಿ, ಸುಮ್ಮನೆ ಆನಂದವಾಗಿ ನಕ್ಕೋತ, ಆಯಿತು ಒಂದು ಬೈದರು ಇಲ್ಲ ಸುಮ್ಮನೆ ಆನಂದವಾಗಿ ಒಂದಿಷ್ಟಿದ್ರೆ ಎಷ್ಟು ಮಸ್ತ್ ಇರ್ತದೆ. ಆದರೆ ಹಂಗಾಗೋದಿಲ್ಲ. ಏನು ಒಮ್ಮೆ ಅವ್ರು ಬರ್ತಾರೆ, ಇವ್ರು ಅವ್ರನ್ನ ನಡೆಸ್ಕೋತಾರೆ, ಇವ್ರು ಹೋಗೋ ತನಕ ಅವ್ರಿಗೆ ತ್ರಾಸು. ಹಿಂಗೆ ಮಾಡಿದರೆ ಮನೆ ಹೆಂಗೆ ಚೆಂದ ಆಗ್ತದೆ, ಹೆಂಗಾಗ್ತದೆ? ಅವರು ಕನಸು ಬೀಳ್ತಿರ್ತದ ಸಣ್ಣವ್ರಿಗೆ, ದೊಡ್ಡವರು ಆದಂಗೆ. ಎಷ್ಟು ಮಜಾ. ಅವ್ರಿಗೆ ದೊಡ್ಡವ್ರಿಗೆ ಕನಸು ಬೀಳ್ತದ, ಇವ್ರನ್ನ ಬಿಟ್ಟಂಗೆ ಮತ್ತು ಹೊಸ ತಂದಂಗೆ. ಎಂತೆಂಥ ಕನಸುಗಳು, ಏನು ಮಾತು.
ಇದಕ್ಕೇನು ಜೀವನ ಅಂತಾರೆ. ಇರಬೇಕು. ಮನೆ ಕಟ್ಟಿದ್ದೇವೆ ಅಂದಾಗ ಮನೆ ಸ್ವರ್ಗವಾಗಿರಬೇಕು. ಸ್ವರ್ಗ ಹೆಂಗೆ ಮಾಡೋದು? ಹಳ್ಳಿ ಜನರಿಗೆ, ಬಹಳ ಜನರು ಹಳ್ಳಿ ಜನ ಋಷಿ ಇದ್ದಂಗೆ. ಸ್ವರ್ಗ ಹೆಂಗೆ ಮಾಡೋದು? ಹಳ್ಳಿ ಜನ ಹೇಳ್ತಾರೆ, ನಕ್ಕರದೇ ಸ್ವರ್ಗ. ಏನು ಜಾಣರು ಹಳ್ಳಿಯ ಜನ, ಬಹಳ ಋಷಿ ಇದ್ದಂಗೆ. ನಕ್ಕರೆ ಅದೇ ಸ್ವರ್ಗ. ಸುಮ್ಮನೆ ನೀವು ನಗರಿ ಮನೆಯೊಳಗೆ ಅದೇ ಸ್ವರ್ಗ. ಒಂದು ಸಣ್ಣ ಉಪಾಯ ಅವರು ಹೇಳಿದರು. ಸುಮ್ಮನೆ ಆನಂದವಾಗಿಂದ ಮನೆಗೆ ಹೋಗ್ರಿ, ಏನು ಮನೆ ಸ್ವರ್ಗದಂಗೆ ಕಾಣಕ್ಕೆ ಶುರುವಾಗ್ತದೆ. ಮತ್ತು ಎಲ್ಲ ಹಿಂದೆ ನೋಡೇ ಬಿಡ್ತೀನಿ ಅಂತ ಮನೆಗೆ ಹೋಗ್ರಿ, ಹೆಂಗೆ ಕಾಣ್ತದೆ ಮನೆ? ರಣರಂಗ. ಕುರುಕ್ಷೇತ್ರೇ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವಾ. ಸಮರ ಅದೆಲ್ಲ ಕುರುಕ್ಷೇತ್ರ ಆಗೇ ಬಿಡ್ತದೆ. ಧರ್ಮಕ್ಷೇತ್ರ ಅಲ್ಲ, ಬರೀ ಕುರುಕ್ಷೇತ್ರ ಆಗ್ತದೆ, ಯುದ್ಧದ ರಂಗ ಆಗ್ತದೆ. ಹೀಗಾದರೆ ಬದುಕೇನು? ನಾನೂ ಬಂದವನೇ ಈ ಜಗತ್ತಿಗೆ, ನೀವು ಜಗತ್ತಿಗೆ ಬಂದವರೇ. ಇರಬಂದುದಿಲ್ಲ. ಸುಮ್ಮನೆ 4 ವರ್ಷ ಇರಾಕೆ ಬಂದವರು. ಈಗ ನಾನು ಬಂದೇನಿ ಈ ಊರಿಗೆ, ನೀವು ಬಂದಿರಿ. ಸುಮ್ಮನೆ ದೂರದಿಂದ ಬಂದಿರಿ. ನಾನು ಎಲ್ಲೋ ತಿರುಗಾಡ್ಕೋತ ಇಲ್ಲಿಗೆ ಬಂದಿದ್ದೇನೆ. 4 ದಿವಸ ಇರೋದದ, ಹೋಗೋದದ. 4 ದಿವಸದಾಗ ಮುಖ ಕೆಡಿಸ್ಕೊಂಡು ಬಡದಾಡಿ ನಿಮ್ಮನ್ನು ಬೈದು ನೀವು ನನಗೆ ತಿರಸ್ಕಾರ ಮಾಡಿ ಏನಾಗೋದದ? ಭೂಮಿ ಅಂತದ, ಚಂದಿರ್ಯೋ, ನಿಮಗೆ ಊಟ ಹಾಕವನ, ನಿಮಗೆಲ್ಲ ಉಣಿಸಿ ತಿನ್ನಿಸಿ ಹಣ್ಣು ಹಂಪಲೆಲ್ಲ ತಯಾರು ಮಾಡಿ ಹಿಂಗೆ ಕೊಟ್ಟು ನಿಮ್ಮನ್ನು ಉಣಿಸಿ ಬೆಳೆಸಿದ ಬಳಿಕ ನೀವು ಬರೇ ಬಡದಾಡೋದಕ್ಕೆ ಕಳೆದ್ರಿ ಅಂದ್ರೆ ನಾ ಏನೇನು ಬೆಳೆಯೋದಿಲ್ಲಪ್ಪ, ಸಾಕಾಗ್ಯದ ನನಗೂ ಅಂತ. ಭೂಮಿ ಅದು ಭೂಮಿ ಹೇಳ್ತದೆ ಅದಕ್ಕೆ, ಮೇಘಕ್ಕೆ, ಮಳೆರಾಯಿಗೆ, ಏನಿವೆಲ್ಲ ಹಿಂಗೆ ಅದಾವ, ನೀನು ಬರಕ್ಕೆ ಹೋಗಬೇಡ. ಇಲ್ಲವೇನು? ಚೆಂದಾಗಿ ಉಂಡು ಒಟ್ಟು ಸುಖವಾಗಿದ್ದರೆ ಭೂಮಿಗೂ ಎಷ್ಟು ಸಂತೋಷ ಆಗ್ತದೆ, ಮಳೆಗೂ ಎಷ್ಟು ಆನಂದ ಆಗ್ತದೆ. ಇವೆಲ್ಲ ಬದುಕೋ ರೀತಿಗಳಿವೆಲ್ಲ.